ಪಾರಮ್ಮಜ್ಜಿ ಗೀತಕ್ಕ ಯಾಕೆ ಇಲ್ಲದಿರ ನಮ್ಮನೆಗೆ ಅದಾರೆ ಅಂತ ಅನ್ಕೊಂಡ್ರ. ಇದು ನಮ್ಮ ಅತ್ತೆ ಕಾಲದಿಂದನೂ ನಡ್ಕೊಂಡು ಬಂದೈತ್ರಿ. ಯಾವಾಗಾರ ನಮ್ಮ ಪರಿಚಯದವ್ರು ಅಗ್ದಿ ಪರಿಚಯ ಇರ್ತಾರೆ ನೋಡ್ರಿ, ಅವ್ರ ಮನೆಗೆ ಯಾರ ಅವ್ರ ಅವ್ವಾರ ಬರಲಿ, ಅವ್ರ ಅತ್ತೆಯಾರ ಬರಲಿ, ಯಾರ ಬರಲಿ ರೀ ಅತಿಥಿಗಳು, ಅವ್ರನ್ನ ನಮ್ಮನೆಗೆ ತಿಂಡಿಗೋ ಊಟಕ್ಕೋ ಕರಿತೀವಿ. ಹಾಗೆ ಪಾರಮ್ಮಜ್ಜಿನೂ ನಮ್ಮನೆಗೆ ತಿಂಡಿ ಕರೆದಿದ್ದೀನಿ. ಏನು ಬೇ ಪಾರಮ್ಮ, ಪಡ್ಡು ಚೆನ್ನಾಗಾಗಿದ್ವಾ? ಹೂನೇ ವಿಮಲ, ಭಾರಿ ಚೆನ್ನಾಗಿದ್ದು ನೋಡು ಪಡ್ಡು. ಏನೇನು ಹಾಕಿದ್ದೆ ಅದಕ್ಕೆ? ಭಾರಿ ಮಸ್ತ್ ಆಗಿದ್ವು ಬಿಡು. ಏನಿಲ್ಲ ಬೇ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕಡ್ಲಿಬೇಳೆ ಒಂದೆರಡು, ಮತ್ತು ಸಬ್ಬೆ ಸೊಪ್ಪು, ಸ್ವಲ್ಪ ಜೀರಿಗೆ, ಇವನ್ನೆಲ್ಲ ಸ್ವಲ್ಪ ಎಣ್ಣೆಗೆ ಹುರ್ಕೊಂಡು ಹಿಟ್ಟಿಗೆ ಹಾಕ್ಬೇಕು. ಹಾಕಿ ಪಡ್ಡು ಮಾಡ್ಬೇಕು. ಭಾರಿ ಚೆನ್ನಾಗಿ ಹಾಕವು. ನಮ್ಮನೆಗೆ ಹಿಂಗೆ ಮಾಡಿದ್ರನ್ನ ತಿನ್ನೋದು ಇವರು. ಹೂನೇ ವಿಮಲ, ಭಾರಿ ಚೆನ್ನಾಗಾಗಿದ್ದು. ನನಗೂ ಹಿಂಗೆ ಮಾಡ್ಕೊಂಡು ತಿನ್ಬೇಕು ಅಂತನ ಆಸೆ. ಆದ್ರೆ ನಮ್ಮನೆಯವ್ರು ಅದ ನಿಮ್ಮಣ್ಣ ಅದಾರಲ್ಲ, ಅವ್ರಿಗಂತೂ ಏನೇನು ಹಾಕಂಗಿಲ್ಲವ. ಬರೀ ಹಿಟ್ಟಿನಾಗ ಪಡ್ ಮಾಡ್ಕೊಡ್ಬೇಕು. ಮತ್ತಿನ್ನೇನು ನಮಗೆ ಸಪ್ರೇಟ್ ಮಾಡ್ಕೊಳೋದು ಅಂದು ಸುಮ್ಮನೆ ಅವ್ರ ಜೊತೆಗೆ ನಾವು ತಿನ್ನೋದು. ನೋಡು, ಭಾರಿ ಚೆನ್ನಾಗಾಗಿದ್ವು ಬಿಡೆ. ಇಲ್ಲ ಗೀತಕ್ಕ, ನಮ್ಮ ಮನೆಯವರಾಗಲಿ ನಮ್ಮ ಹುಡುಗರಾಗಲಿ ಹಿಂಗೆ ಮಾಡಿದ್ರೆ ತಿಂತಾವೆ ನೋಡು. ಏನಾರ ಅವಸರಕ್ಕೆ ಸ್ಕೂಲಿಗೆ ಇದನ್ನು ಕಟ್ಟೋಣ ಬಾಕ್ಸಿಗೆ ಅಂದು ಹಂಗೆ ಮಾಡಿಬಿಟ್ರೆ ಹಂಗೆ ಬಿಡ್ಕೊಂಬರ್ತಾವೆ, ಏನೇನು ತಿನ್ನಂಗಿಲ್ಲ. ಅದಕ್ಕೆ ಸುಮ್ಮ ಮಸಾಲೆ ಹಾಕಿ ಮಾಡಿಬಿಡ್ತಾನೆ ನೋಡು. ಇಲ್ಲ ಇಲ್ಲ ಇಲ್ಲ, ಪಾರ್ಲರಿಗೆ ಹೋಗಿ ಬಂದ್ಮೇಲಂತೂ ನನ್ನ ಕೈ ಕಾಲು ಮುಖ ಫಳಫಳ ಅಂತ ಹೊಳಿತದವು. ಮೊದಲೇ ಚೆನ್ನಾಗಿದ್ದು ಈಗ ಇನ್ನೂ ಚೆನ್ನಾಗಿ ಕಾಣ್ತಿದ್ದಾವೆ. ನನ್ನ ಪಾರ್ಲರಿಗೆ ಹೋಗಿ ಬಂದಿದ್ದು ಯಾರಿಗಾದ್ರೂ ಹೇಳಬೇಕಲ್ಲ. ಹಾಂ ಹಾಂ, ಒನ್ ಆ್ಯಂಡ್ ಓನ್ಲಿ ವಿಮಲಾಗೆ ಹೇಳೋಣಂತೆ. ವಿಮಲಕ್ಕರ ಮನೆಗೆ ಹೋಗ್ತೀನಿ. ವಿಮಲಕ್ಕ, 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 ಬಂದೆ ಯವ್ವ, ಬಾ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದೆವ್ವ, ನಿನ್ನ ಕಣ್ಣು ನಾ ಯಾಕೆ ಸೊರಗಿದೇನೋ, ಎಲ್ಲಿಂದ ಬಂದೆವ್ವ ನನ್ನ ಹೊಟ್ಟಿ ಉರುಸಾಕ. ಯವ್ವ, ಶುರು ಹತ್ತು ನೋಡವ ಇವರಿಬ್ರದು. ಗೀತಕ್ಕ, ಪಾರಮ್ಮಜ್ಜಿ, ನೀವಿಬ್ರು ಇಲ್ಲೇ ಇದ್ದೀರಾ? ಓ, ಚೆನ್ನಾಗಾಯ್ತು ಬಿಡಿ. ವಿಮಲಕ್ಕ, ನಿಮ್ಮೂರು ಯಾವೂರು? ನಮ್ಮೂರು ತುಮಕೂರು. ಅಲ್ಲಿಂದ ಬಂದೆ ನೋಡು ವಿಮಲಕ್ಕ, ನನ್ನ ನೋಡಿ ನಿನಗ್ಯಾಕ ಸಂಕಟಕ್ಕ? ಹೌದು, ಈಗ ಬಂದ ವಿಷಯ ಹೇಳು. ಏನಾದರೂ ಹೇಳಕ್ಕ ಇಲ್ಲ ಕೇಳಕ್ಕ ಇದ್ರಲ್ಲ ನೀನು ಇಲ್ಲಿ ತನಕ ಬರೋದು. ಹ್ಞೂ ವಿಮಲಕ್ಕ, ಹೇಳ್ತೀನಿ. ಹೇಳಬೇಕು ಅಂತ ತಾನೇ ನಾನು ಬಂದಿರೋದು. ಗೀತಕ್ಕ, ನೋಡು, ನನ್ನ ಮುಖ ಪಳಪಳ ಅಂತ ಹೊಳಿತಿಲ್ವಾ? ಹ್ಞೂ, ಪಳಪಳ ಅಂತ ಹೊಳಿತೈತೆ. ಆ ಹೊಳೆಯೋದಕ್ಕೆ ನೋಡು ನಮ್ಮ ಮನೆ ತುಂಬ ಬೆಳಕಾಗಿರೋದು. ಪಾರ್ಲರಿಗೆ ಹೋಗಿದ್ದೇನಾ? ಹೌದಿಲ್ಲ? ಹ್ಞೂ, ಕರೆಕ್ಟಾಗಿ ಹೇಳಿದೆ ನೋಡೆ ವಿಮಲಕ್ಕ. ಅದಕ್ಕೆ ನಾನು ಏನೇ ವಿಷಯ ಇದ್ರೂ ಫಸ್ಟು ನಿನಗೆ ಹೇಳೋದು. ನನ್ನ ಫ್ರೆಂಡು ಸಿಟಿಲಿ ಪಾರ್ಲರ್ ಓಪನ್ ಮಾಡಿದ್ದಾಳೆ. ನನಗೆ ಅಂತ ಫುಲ್ ಆಫರ್ ಕೊಡ್ತೀನಿ ಬಾರೆ ಅಂದ್ಲು. ನಾನಂತೂ ಖುಷಿಯಿಂದ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡು, ಪೆಡಿಕ್ಯೂರ್ ಮಾಡಿಸ್ಕೊಂಡು, ಮೆನಿಕ್ಯೂರ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ. ಏನು ಏನು ಶ್ವೇತಾ, ಹಂಗಂದ್ರೆ ಏನು? ಅದೇ ಗೀತಕ್ಕ, ಯಾವಾಗಲೂ ಹೋಗ್ತಿದ್ಲಲ್ಲ, ಮುಖ ತೊಳ್ಸ್ಕೊಂಬಂದೆ, ಕಾಲು ತೊಳ್ಸ್ಕೊಂಬಂದೆ, ಕೈ ತೊಳ್ಸ್ಕೊಂಬಂದೆ, ಬರೀ ಇಂಥವೇ ನೋಡಿ ಶ್ವೇತಂದ್. ಹ್ಞೂ ಗೀತಕ್ಕ, ಮುಖಕ್ಕೆ ಕ್ರೀಮ್ ಹಾಕಿ ಮುಖನೆಲ್ಲ ಸ್ವಚ್ಛ ಮಾಡ್ತಾರೆ, ಅದಕ್ಕೆ ಫೇಶಿಯಲ್ ಅಂತೀವಿ. ಈ ಕೈ ಕಾಲು ಆಮೇಲೆ ಪಾದ ಬೆರಳೆಲ್ಲ ಗಲೀಜಾಗಿರ್ತಾವಲ್ಲ, ಅವಕ್ಕೂ ಕ್ರೀಮ್ ಹಾಕಿ ಬ್ರಷ್ ತಗೊಂಡು ಉಜ್ಜಿ ಅವನು ಕೂಡ ಪಳಪಳ ಹೊಳೆಯಂಗೆ ಮಾಡ್ತಾರೆ. ಅದಕ್ಕೆ ನಾವು ಮೆನಿಕ್ಯೂರು ಪೆಡಿಕ್ಯೂರು ಅಂತ ಕರಿತೀವಿ. ಹೌದಾ, ಎಷ್ಟು ತಗೊಂಡ್ರು ದುಡ್ಡು? ಬೇರೆ ಪಾರ್ಲರಿಗೆ ಹೋದರೆ ಒಂದು 5,000 6,000 ಇರ್ಬೋದೇನಪ್ಪ. ಆದರೆ ನನ್ನ ಫ್ರೆಂಡ್ ಎಲ್ಲ 3,000ದಲ್ಲೇ ಇಷ್ಟೆಲ್ಲ ಮಾಡಿಕೊಟ್ಬಿಟ್ಲು. ಅಲ್ಲ ಶ್ವೇತವ, ನೀ ದಿನ ಮೈ ತಗೊಳಂಗಿಲ್ಲ? ಯಾಕೆ ತಗೊಂತೀನಿ, ಡೈಲಿ ಜಳಕ ಮಾಡ್ತೀನಿ ನಾನು. ಹಂಗಲ್ಲವ ಶ್ವೇತಾ, ಮತ್ತೆ ನೀನು ಮುಖ ಕೈ ಕಾಲು ಸ್ವಚ್ಛ ಮಾಡ್ಕೊಳಕ ಅದೆಂತದ ಪಾರ್ಲರಿಗೆ ಹೋಗಿದ್ದೆ ಅಂತ ಹೇಳ್ದಲ್ವ, ಅಲ್ಲಿಗೆ ಯಾಕೆ ಹೋಗಿದ್ದಿ? ಈ ನಮ್ಮೂರು ಒಳಗ ಇಲ್ಲ ಕೆರೆಗೆ ಒಂದು ಕಲ್ಲು ಅಂತ ಸಿಗ್ತಾವು ಅಂತ ತಗೊಂಡು ಸ್ನಾನ ಮಾಡ್ಬೇಕಾರ ಗಸ ಗಸ ಅಂತ ಕೈ ಕಾಲು ತಿಕ್ಕೊಂಡ್ರ ಕೊಳೆ ಎಲ್ಲ ಕಿತ್ಕೊಂಡು ಹೋಗತಿ. ಅದಕ್ಕೆ ಯಾಕೆ ನೀನು 3,000 ರೂಪಾಯಿ ದಂಡ ಬಡ್ದಿ? ಇದೆಲ್ಲ ಬೇಕಿತ್ತ ನಿನಗೆ ಶ್ವೇತಾ? ಏ ಸುಮ್ಮನಿರು ಪರಮಂಜಿ, ನಿನಗೇನು ಗೊತ್ತಾಗಲ್ಲ ಇದೆಲ್ಲ. ಯಪ್ಪ ದೇವ್ರೆ, ಹೋಗ್ಲಿ ಬಿಡ್ರಿ. ಅವಳು ಸಿಟ್ಯಾಗ ಬೆಳೆದು ಬಂದಿರಕ್ಕೆ ಏನಾದರೂ ಮಾಡ್ಕೊಳ್ಳಿ. ಹೋಗ್ಲಿ ಬಿಡು, ಬಾ ಕುಂತ್ಕ, ಪಟ್ಟು ತಿಂತೀಯಾ? ಬೇಡ ವಿಮಲಕ್ಕ,
ನಮ್ಮ ಅತ್ತೆ ಬೆಳಗ್ಗೆನೆ ಮುದ್ದೆ ಮಾಡಿದ್ರು, ಮುದ್ದೆ ತಿಂದೇ ಹೋಗಿದ್ದೆ ನಾನು. ಚಿಗವ, ವಿಮಲಾ ಚಿಗವ. ಬಾರಿರುಕು. ಅಯ್ಯ, ಗೀತತ್ತೆ, ಪಾರಮ್ಮಜ್ಜಿ, ಶ್ವೇತಕ್ಕ ಎಲ್ಲರೂ ಇಲ್ಲೇ ಇದ್ದೀರಾ? ಹ್ಞೂ, ನಾವು ಹಂಗೆ ಯಾವಾಗಲೂ ಜೊತೆಲೇ ಇರ್ತೀವಿ. ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಇಲ್ಲ, ಹಾಲು ಸಕ್ಕರೆ ಬೆಲ್ಲ, ಏನೇ ಬರಲಿ ನೀ ನಗು ನಗು, ನೀನಾಗಿ ಬಿಡು ಪುಟ್ಟ ಮಗು ಮಗು. ಟಡಟನ್ 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 ಟನ್ ಟನ್ ಟಡಟನ್ 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 ಟಟ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ಸಿಗೋಸ್ಕರ ಕಾಯ್ತಾ ಇದ್ದೆ, ಆದರೆ ಯಾರೂ ಕಮೆಂಟ್ಸ್ ಮಾಡಿಲ್ಲ, ಬೇಜಾರಾಯಿತು. ಇನ್ಮೇಲಾದರೂ ಕಮೆಂಟ್ಸ್ ಮಾಡಿ ಕಾಯ್ತಾ ಇರ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.